ರನ್ಯಾರಾವ್ ನಿವಾಸ ಅಲ್ಲಿ ಯಾವ ತರ ಪರಿಶೀಲನೆ ನಡೀತಾ ಇದೆ ಅಂತ ನಮ್ಮ ರಿಪೋರ್ಟರ್ ರಮೇಶ್ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಅವರ ಪತಿ ಜತಿನ್ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಆ ಸ್ಥಳದಿಂದ ನಮ್ಮ ರಿಪೋರ್ಟರ್ ಚೇತನ್ ಅಲ್ಲಿನ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಲವು ಕಡೆ ಇವತ್ತು ಇಡಿ ದಾಳಿಯನ್ನು ನಡೆಸಿರುವಂಥದ್ದು. ಇದೀಗ ಕೋರಮಂಗಲದಲ್ಲಿ ನಾನು ಸ್ಪಾಟ್ನಲ್ಲಿದ್ದೀನಿ, ಇಲ್ಲೂ ಕೂಡ ಒಂದು ರೇಡ್ ಆಗಿರುವಂಥದ್ದು. ಅಂದರೆ ಪ್ರೆಸ್ಟೀಜ್ನ ಆಕ್ರೋಪೋಲಿಸ್ ಅನ್ನುವಂತಹ ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ಅಂದರೆ ಇಲ್ಲಿ ಜತಿನ್ ಹುಕ್ಕೇರಿ ಅಂದರೆ ರನ್ಯಾರಾವ್ ಹಸ್ಬೆಂಡ್ ಜತಿನ್ ಹುಕ್ಕೇರಿ ಏನಿದ್ದಾನೆ ಆತನ ಒಂದು ಫ್ಲ್ಯಾಟ್ ಇದೆ ಅಂತ ಅಂದ್ಬಿಟ್ಟು ಏನು ಹೇಳಲಾಗುತ್ತೆ. ಇಲ್ಲಿ ರೇಡ್ ಕೂಡ ನಡೆದಿರುವಂಥದ್ದು. ಅಂದರೆ ಮುಂಜಾನೆ ಒಂದು 6:30 ಸುಮಾರಿಗೆ ಒಂದು ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು. ದಾಖಲೆ ಮತ್ತು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಯಾಕಂದರೆ ಈ ಹಿಂದೆ DRI ಅಧಿಕಾರಿಗಳ ರೇಡನ್ನ ಸಂದರ್ಭದಲ್ಲಿ ಅಂದರೆ ಲಾವೆಲ್ಲೆ ರಸ್ತೆಯಲ್ಲಿರುವಂತಹ ರನ್ಯಾರಾವ್ ನಿವಾಸದಲ್ಲಿ ಒಂದು ರೇಡನ್ನು ಮಾಡಿದರು. ರೇಡನ್ನು ಮಾಡಿ ಅಲ್ಲಿ 2.67 ಕೋಟಿ ನಗದು ಲಿಕ್ವಿಡ್ ಕ್ಯಾಶ್ ಸಿಕ್ಕಿತ್ತು ಮತ್ತು 2 ಕೋಟಿಗೂ ಅಧಿಕ ಚಿನ್ನಾಭರಣಗಳು ಕೂಡ ಸಿಕ್ಕಿತ್ತು. ಹೀಗಾಗಿಯೇ ಸಾಕಷ್ಟು ಒಂದು ಇಡಿ ಪ್ರಕರಣವನ್ನು ಮಾಹಿತಿಯನ್ನು ಕೇಳಿತ್ತು. ಅಂದರೆ 3-4 ದಿನದಿಂದನೇ ಒಂದು ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕೇಳಿದರು. ಕೇಳಿ ಏನು ರೇಡನ್ನು ಮಾಡಿ ಇದೀಗ ಒಂದು ಎಲ್ಲ ಒಂದು ದಾಖಲೆಗಳ ಸಮೇತ ಒಂದು ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಅಂದರೆ ಮುಂಜಾನೆ 6:30 ಸುಮಾರಿಗೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಒಟ್ಟು ಬೆಂಗಳೂರಿನ 8 ಕಡೆ ರೇಡನ್ನು ಮಾಡಲಾಗಿರುವಂಥದ್ದು. ರೈಡ್ ಮಾಡಿ ಒಂದು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಲಾವೆಲ್ಲೆ ರಸ್ತೆಯ ರನ್ಯಾರಾವ್ ನಿವಾಸ ಇರ್ಬೋದು ಮತ್ತು ಈ ಒಂದು ಕೋರಮಂಗಲದ ಈ ಅಪಾರ್ಟ್ಮೆಂಟಲ್ಲಿ ಜತಿನ್ ಹುಕ್ಕೇರಿ ಅವರ ನಿವಾಸ ಇದೆ ಅಂತ ಏನು ಹೇಳಲಾಗುತ್ತೆ. ಇಲ್ಲೂ ಕೂಡ ರೇಡನ್ನು ಮಾಡಿ ಒಂದು ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇಡಿ ನಡೆಸಿರುವಂತಹ ದಾಳಿ, ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. 8 ಸ್ಥಳಗಳ ಮೇಲೆ ದಾಳಿಯಾಗಿದೆ. ರನ್ಯಾರಾವ್ ಮನೆ, ರನ್ಯಾಪತಿ ಜತಿನ್ ಮನೆ ಮತ್ತು ಈ ಪ್ರಕರಣದಲ್ಲಿ ತಗಲಾಕೊಂಡಿರುವಂತಹ ಮತ್ತೊಬ್ಬ ಆರೋಪಿ ತರುಣ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಈಗ ಅಧಿಕಾರಿಗಳ ಪರಿಶೀಲನೆ ನಡೀತಾ ಇದೆ. DRI, CBI ನಂತರ ಚಿನ್ನ ಕಳ್ಳ ಸಾಗಣೆ ದಂಧೆಯ ಬೆನ್ನು ಬಿದ್ದಿರೋದು ಇಡಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ದಾಳಿಯನ್ನ ನಡೆಸಿದೆ. ಬೆಂಗಳೂರು ಮತ್ತು ದೇಶದ ಹಲವು ಕಡೆ ಇಡಿ ಅಧಿಕಾರಿಗಳು ನಡೆಸಿದಂತ ಚಿನ್ನದ ಬೇಟೆ. ಈಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಪರಿಶೀಲನೆ ನಡೀತಾ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದೆ. ಈ ಪ್ರಕರಣದ ತನಿಖೆಗೆ ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಈ ಚಿನ್ನದ ದಂಧೆಯಲ್ಲಿ ಹವಾಲಾ ಅವ್ಯವಹಾರ ನಡೆದಿರೋದ್ರ ಬಗ್ಗೆ ಕೂಡ ಅನುಮಾನ ಇದ್ದು ಇಡಿ ಅಧಿಕಾರಿಗಳು ತನಿಖೆಗಿಳಿದಿದ್ದಾರೆ. DRI, CBI ತನಿಖೆ ನಡೆಸ್ತಾ ಇದೆ. ರಾಜ್ಯ ಮಟ್ಟದ ತನಿಖೆ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಇಡಿ ಕೂಡ ಎಂಟ್ರಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.